टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಈಗ ಸಿಇಟಿ ಎಕ್ಸಾಮ್ ಬರಲಿಕ್ಕೆ ಈಗ ಎಕ್ಸಾಮ್ ಬರೆಯುವಾಗ ಏನಂತಂದ್ರೆ ಈಗ ಜನವಾರದ ಹಾಕೊಂಡಿದ್ದಕ್ಕೆ ಅದಕ್ಕೆ ಅಲೋ ಮಾಡ್ತಿಲ್ಲ ಅಂತ ಹೇಳಿ ಕಲಬುರಗಿಲಿ ಒಬ್ಬ ಹುಡುಗನಿಗೆ ವಿದ್ಯಾಭ್ಯಾಸನ ಹಾಳಾಗಿದೆ. ಅದು ಯಾರು ಮಾಡಿದಾರ ಆ ಥರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ. ಅದನ್ನು ನಾವು ಖಂಡಿಸ್ತೀವಿ. ಒಂದನೇದು ಆ ರೀತಿ ಅವನ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು. ಅದು ಮಾಡಿದ್ದು ಭಾಳ ಘೋರ ತಪ್ಪೋದು. ಅದನ್ನು ನಾವು ಖಂಡನೆ ಮಾಡೋದು ಅಷ್ಟೇ ಅಲ್ಲೇ ಅವ್ರಿಗೆ ಸಂತೋಷ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀವಿ. ಸರ್ ಈಗ ಜಾತಿ ಗಣತಿ ಮೊನ್ನೆ ಸಭೆ ನಡೆದಿತ್ತು, ಮೀಟಿಂಗ್ ನಡೆದ್ರಲ್ಲಿ ಏನೋ ಜಗಳ ಆಗಿದೆ. ಒಬ್ಬರು ನೋಡಿಲ್ಲಪ್ಪ, ಕೇಳಪ್ಪ, ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕು. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018ರಾಗ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂ ಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ ಎರಡನೇ ಬಾರಿ ಯಾರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಆವಾಗ ನಾನು ಹೇಳಿದೆ, ನಾನು 30,000 ಲೀಡಿಂದ ನಿಮಗೂ ಗೊತ್ತಿದೆ. ನರೇಂದ್ರ ಮೋದಿಯವರು ನನ್ನ ಮತಕ್ಷೇತ್ರಕ್ಕೆ ಬಂದರು, ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ. ಅಮಿತ್ ಶಾ ಅವ್ರು ಬಂದರು, ಯೋಗಿ ಆದಿತ್ಯನಾಥ್ ಬಂದರು, ಇನ್ನೂ ಯಾರ್ಯಾರೋ ಬಂದರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು. ಆರಿಸಿ ಬರಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನ ಮತಕ್ಷೇತ್ರಕ್ಕೆ ಬಂದರು, ಬಿಜಾಪುರ ನಗರಕ್ಕೆ ಬರಲಿಲ್ಲ. ಅವರು ಬಂದಾಗ ನಾನು ಆರಿಸಿ ಬರಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಏನೇಳಿ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಂಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತರು ಅಂತ ಹೇಳಿದೆ. ಏನ್ರಿ, ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಇದ್ದರು ಏನ್ರಿ, ಮತ್ತು ಅವ್ರು ಯಾಕೆ ಸೋತರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನು ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ಆದರೆ ಒಂದು ಹೇಳ್ತೀನಿ ನಿಮಗೆ, ನಾವು 7 ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಇವತ್ತಿನ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಂಥದ್ದು ಎಲ್ಲವನ್ನು ಕೂಡ ಮಾಡಿನೇ ಇವತ್ತಿನ ದಿವಸ ನಾವು ಕ್ಯಾಬಿನೆಟ್ಗೆ ಹೋಗಿದ್ದೀವಿ. ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ಇದು ಒಂದು ಸಣ್ಣ ಸ್ಪಾರ್ಕನ್ನು ದೊಡ್ಡದು ಮಾಡ್ತಾ ಇದ್ದೀವಿ ಅಷ್ಟೇ. ಹೀಗಾಗಿ ಮತ್ತೆ ನಾವು ಕೊಡ್ತೀವಿ. ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ. 7 ಜನ ಸಚಿವರು, ಈಶ್ವರ್ ಖಂಡ್ರೆ ಅವರು, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದರ್ಶನಾಪುರ್ ಅವರು, ನಾವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳು ಮತ್ತಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ. ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ. ಒಂದು ಸಣ್ಣ ಸ್ಪಾರ್ಕ್ ಅದು, ಒಂದು 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು.